ರಾಜಭವನ ಹಾಗೂ ಸರ್ಕಾರದ ನಡುವೆ ಗ್ಯಾಪ್ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರಂತೆ ಆಗಿದ್ಯಾ? ಸರ್ಕಾರದ ಯಾವುದೇ ನಿರ್ಧಾರಕ್ಕೂ ಸಹಿ ಹಾಕದ ಗವರ್ನರ್, ಅಲೆದು ತೂಗಿ ಸಹಿ ಹಾಕ್ತಾ ಇರುವಂತಹ ರಾಜ್ಯಪಾಲರು 2024ರಿಂದ ಇಲ್ಲಿಯವರೆಗೂ 7 ಬಿಲ್ಗಳು ವಾಪಸ್ ಕಳುಹಿಸಿಕೊಡಲಾಗಿದೆ. ಸಹಿ ಮಾಡದೆ ವಾಪಸ್ ಕಳುಹಿಸಿದ್ದಾರೆ ಥಾವರ್ ಚಂದ್ ಗೆಹ್ಲೋಟ್. ಇಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಹೊಡೆದಾಡಿ ಬಿಲ್ ಪಾಸ್ ಮಾಡ್ತಾರೆ. ರಾಜಭವನದಲ್ಲಿ ಕೊಕ್ಕೆ ಹಾಕ್ತಾ ಇದ್ದಾರೆ ರಾಜ್ಯಪಾಲರು. ವಿಪಕ್ಷಗಳಿಗೆ ಪ್ರಮುಖ ಶಕ್ತಿಯಾಗಿದ್ದಾರ ಗೆಹ್ಲೋಟ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಗ್ಗೆ ಡೋಂಟ್ ಕೇರ್. ಗೆಹ್ಲೋಟ್ ನಡೆ ಬಗ್ಗೆ ಸಚಿವ ಸಂಪುಟ ಸದಸ್ಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಪಾಲರ ನಡೆಗೆ ಸಂಪುಟ ಸಭೆಯಲ್ಲಿ ಭಾರಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಪ್ರತಿಯೊಂದಕ್ಕೂ ಕ್ಲಾರಿಫಿಕೇಶನ್ ಕೇಳಿದ ಹೇಗೆ ಬಿಜೆಪಿ ನಾಯಕರು ಹೇಳಿದಂತೆ ನಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. 2004ರಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ 7 ಬಿಲ್ಗಳನ್ನ ನಾವು ಕಳುಹಿಸಿಕೊಟ್ಟಿದ್ದೀವಿ. ಆದರೆ ರಾಜ್ಯಪಾಲರು ಆ 7 ಬಿಲ್ಗಳನ್ನ ವಾಪಸ್ ಕಳುಹಿಸಿಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಬಿಜೆಪಿ ಜೆಡಿಎಸ್ ವಿರುದ್ಧ ಹೊಡೆದಾಡಿ ಬಿಲ್ ಪಾಸ್ ಮಾಡಿರ್ತೀವಿ, ಆದ್ರೆ ರಾಜ್ಯಪಾಲರು ಅದನ್ನ ಸಾರಾಸಗಟಾಗಿ ತಿರಸ್ಕಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳನ್ನ ಕೂಡ ಮಾಡಲಾಗ್ತಾ ಇದೆ. ಒಂದ್ ಕಡೆ ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ ಗವರ್ನರ್ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ರಾಜಭವನದಲ್ಲಿ ಕೊಕ್ಕೆ ಹಾಕ್ತಾ ಇದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ವಿಪಕ್ಷಗಳಿಗೆ ಪ್ರಮುಖ ಶಕ್ತಿಯಾಗಿದ್ದಾರ ಗೆಹ್ಲೋಟ್ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ನಾವು ಬಡದಾಡ್ಕೊಂಡು ಬಿಲ್ ಪಾಸ್ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ, ಅದಕ್ಕೆ ಕೊಕ್ಕೆ ಹಾಕ್ತಾ ಇದ್ದಾರೆ ರಾಜ್ಯಪಾಲರು ಅಂತ ಹೇಳಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ವಿಧೇಯಕ ವಾಪಸ್ಸನ್ನ ಕಳುಹಿಸಿಕೊಟ್ಟಿದ್ದಾರೆ ರಾಜ್ಯಪಾಲರು? ಕರ್ನಾಟಕ ಸಹಕಾರ ತಿದ್ದುಪಡಿ ಕಾಯ್ದೆಯನ್ನ 2 ಬಾರಿ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. 2024ರ ಆಗಸ್ಟ್ 1 ಮತ್ತು ಸೆಪ್ಟೆಂಬರ್ 24ರಂದು ವಾಪಸ್ ಕಳುಹಿಸುವಂತಹ ಕೆಲಸ ಆಗಿದೆ. ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ಬಿಲ್ 2 ಬಾರಿ ವಾಪಸ್ ಕಳುಹಿಸಿದ್ದಾರೆ. ಕರ್ನಾಟಕ ಧಾರ್ಮಿಕ ಸಂಸ್ಥೆಗಳ ಟ್ರಸ್ಟ್ ವಿಧೇಯಕ 2 ಬಾರಿ ವಾಪಸ್ ಆಗಿದೆ. ಮೈಸೂರು ಅಭಿವೃದ್ಧಿ ತಿದ್ದುಪಡಿ ಬಿಲ್ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ ರಾಜ್ಯಪಾಲರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ವಿಧೇಯಕ 2024 ಅದನ್ನು ಕೂಡ ವಾಪಸ್ ಕಳುಹಿಸಿದ್ದಾರೆ. ಇದರ ಜೊತೆಗೆ ಗ್ರೇಟರ್ ಬೆಂಗಳೂರು ಬಿಲ್ ವಾಪಸ್ಸನ್ನ ಕಳುಹಿಸಿಕೊಟ್ಟಿದ್ದಾರೆ ರಾಜ್ಯಪಾಲರು. ಸುಮಾರು 7 ಬಿಲ್ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ ರಾಜ್ಯಪಾಲರು. 5 ಬಿಲ್ಗಳ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಗೆಹ್ಲೋಟ್ ನಡೆ ಬಗ್ಗೆ ಸಚಿವ ಸಂಪುಟ ಸದಸ್ಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಬಗ್ಗೆ ಡೋಂಟ್ ಕೇರ್ ಅಂತಿದ್ದಾರೆ ರಾಜ್ಯಪಾಲರು. ರಾಜ್ಯಪಾಲರ ನಡೆಗೆ ಸಂಪುಟ ಸಭೆಯಲ್ಲಿ ಭಾರಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಪ್ರತಿಯೊಂದು ಬಿಲ್ಗಳಿಗೂ ಕೂಡ ಕ್ಲಾರಿಟಿ ಕೇಳಿದ್ರೆ ಹೇಗೆ? ಕ್ಲಾರಿಫಿಕೇಶನ್ ಅಂತ ಹೋಗಿ ಈಗಾಗಲೇ 7 ಬಿಲ್ಗಳನ್ನ ವಾಪಸ್ ಕಳುಹಿಸಿಕೊಟ್ಟಿದ್ದಾರೆ. ಈಗ 5 ಬಿಲ್ಗಳಿಗೆ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ರಾಜ್ಯಪಾಲರು ಕೊಕ್ಕೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಬಿಜೆಪಿ ಜೆಡಿಎಸ್ ಹೇಳಿದಂತೆ ನಡ್ಕೊಳ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ರಾಜಭವನ ಹಾಗೂ ಸರ್ಕಾರದ ನಡುವೆ ಹೊಂದಾಣಿಕೆಗಳು ಸದ್ಯಕ್ಕೆ ಕಾಣ ಸಿಗ್ತಾ ಇಲ್ಲ. ದೇವನಿಂದಲೂ ಕೂಡ ರಾಜ್ಯಪಾಲರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಹೊಂದಾಣಿಕೆಗಳು ಬಹಳ ಡಿಫ್ರೆನ್ಶಿಯೇಷನ್ಸ್ ಕಾಣಿಸ ಸಿಗ್ತಾ ಇದೆ. ಇದೀಗ ಗ್ಯಾಪ್ ನಾವು ಕಾಣ ಸಿಗ್ತಾ ಇದೆ ನೋಡ್ಲಿಕ್ಕೆ ಅನ್ನುವಂತಹ ಆರೋಪಗಳನ್ನ ಕೂಡ ಮಾಡಲಾಗ್ತಾ ಇದೆ. ಯಾವುದೇ ಪ್ರತಿಯೊಂದು ಬಿಲ್ಗಳನ್ನ ಕಳುಹಿಸಿಕೊಟ್ಟಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ? ಯಾರದ್ದೋ ಕೈಗೊಂಬೆಯಾಗಿದ್ದಾರೆ ರಾಜ್ಯಪಾಲರು ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಸದಸ್ಯರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ.